ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈರುಳ್ಳಿ ದೋಸೆ ಮಾಡ್ತಿದ್ದೀನಿ. ಈರುಳ್ಳಿ ದೋಸೆ ಮಾಡಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. ಈರುಳ್ಳಿ ದೋಸೆ ಮಾಡಕ್ಕೆ ಈರುಳ್ಳಿ, ಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಕೊಬೇಕು. ಈ ತರ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅಜ್ವಾನ ಹಾಕ್ಬೇಕು. ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ. ಇವಾಗ ಈರುಳ್ಳಿ, ಮೆಣಸಿನಕಾಯಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟಿಗೆ ಹಾಕ್ತಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ದೋಸೆ ಹಂಚ್ ಕಾಯ್ತಿರುತ್ತೆ. ನಾವು ಇವಾಗ ದೋಸೆ ಹಾಕ್ತಿದೀವಿ. ನೋಡ್ರಿ ಫ್ರೆಂಡ್ಸ್, ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಈರುಳ್ಳಿ ದೋಸೆ ಚೆನ್ನಾಗಿ ಬರ್ತವೆ. ದೋಸೆ ಹಾಕ್ತಿದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ಈರುಳ್ಳಿ ದೋಸೆ. ಮಸಾಲ ದೋಸೆ ತಿಂದು ಸಾಕಾಗಿದ್ರೆ ಈ ತರ ಡಿಫ್ರೆಂಟ್ ಆಗಿ ಈರುಳ್ಳಿ ದೋಸೆ ಟ್ರೈ ಮಾಡಿ ಒಂದ್ಸರಿ. ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಫ್ರೆಂಡ್ಸ್. ಎರಡು ಕಡೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವ್ದಾದ್ರು ಹಾಕಿ ಫ್ರೀಯಾಗಿ ಬೇಯಿಸ್ಬೇಕು ಈರುಳ್ಳಿ ದೋಸೆನ. ಒಂದು 5 ನಿಮಿಷ ಈ ತರ ಮುಚ್ಚಬೇಕು. ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ದೋಸೆ. ಈರುಳ್ಳಿ ದೋಸೆ ಬೆಂದಿದೆ ಅನ್ಸುತ್ತೆ. ಆ ಕಡೆ ಹಾಕ್ತಿದೀನಿ ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ ಈರುಳ್ಳಿ ದೋಸೆ. ಈರುಳ್ಳಿ ದೋಸೆ ಯಾವಾಗಾದ್ರೂ ಒಂದ್ಸರಿ ಮನೇಲಿ ಮಾಡಿ, ಚೆನ್ನಾಗಿರುತ್ತೆ. ಈ ದೋಸೆ ಆಗಿದೆ. ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸಿದೀನಿ ನೋಡ್ರಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ದೋಸೆ. ಕೊಬ್ಬರಿ ಚಟ್ನಿ ಆದ್ರೂ ಆಗ್ಬೋದು, ಕೆಂಪನ್ ಚಟ್ನಿ ಆಗ್ಬೋದು. ನಾವು ಕೆಂಪನ್ ಚಟ್ನಿ ಮಾಡಿದ್ವಿ. ಈರುಳ್ಳಿ ದೋಸೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಇದೇ ತರ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.